ನಮ್ ಮಾವ ಒಂದು ಲುಕ್ ಕೊಟ್ರೆ ಸಾಕು ನಿಮ್ ಇಡೀ ನಂದನ್ ಕುಟುಂಬ ಪೂರ್ತಿ ಅಡ್ರೆಸ್ ಸಿಗ್ದಂಗ್ ಹೊರಟೋಗುತ್ತೆ. ಏನ್ ಅನ್ಕೊಂಡಿದೀರಾ? ಏಯ್ ಸಾಕ್ ನಿಲ್ಸ. ಏನ ಚಿಟಿಕೆ ಹೊಡಿತ್ಯಾ? ಹೊಡಿಯೋ ಚಿಟಿಕೆ, ಹೊಡಿಯೋ ಚಿಟಿಕೆ ನೋಡೋಣ. ಯಾರು ಬರ್ತಾರೆ ಅಂತ ನೋಡ್ತೀನಿ, ಅದೇನ್ ಮಾಡ್ತಾನೆ ಅಂತ ನೋಡ್ತೀನಿ. ಅಡ್ಡ ಬಂದ್ರೆ ಈ ಗನ್ನಲ್ಲಿರೋ 2ನೇ ಬುಲೆಟ್ ನಿನ್ನ ತಲೆ ಸೇರಿ ನಿನ್ನ ಜೀವ ಹೋಗುತ್ತೆ. ನೀನ್ ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರೆ ನೀನ್ ಸಾಯ್ಸಾಕ್ಬಿಡ್ತೀನಿ. ಸೈಲೆಂಟ್ ಆಗಿ ನಿಂತ್ಕೋ. ನೋಡು ಪ್ರವೀಣ್ ಮಿಟ್ಟಲ್, ನಾನ್ ನಿನ್ನ ಕೊಲ್ಬೇಕು ಅನ್ಕೊಂಡ್ರೆ ಒಂದೇ ಒಂದು ಕ್ಷಣ ಸಾಕು. ಇನ್ನೊಂದು ಸಲ ನನ್ ಮನೆ ವಿಷಯಕ್ಕಾಗ್ಲಿ ನನ್ ಮಗನ್ ವಿಷಯಕ್ಕಾಗ್ಲಿ ಬಂದ್ರೆ ನನ್ ವಿಶ್ವರೂಪ ನೋಡ್ಬೇಕಾಗತ್ತೆ. ಅತ್ತೆ, ಅವನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ? ಭಯದಿಂದ ಗಡಗಡ ನಡುಗ್ತಿದ್ದಾನೆ. ಈ ಭಯನೇ ನಮಗ್ ಬೇಕಾಗಿದ್ದಿದ್ದು. ಇನ್ನೊಂದ್ಸಲ ಮಿತ್ರ ಅವ್ರ ತಂಟೆಗ್ ಬಂದ್ರೆ ಹೀಗೆ ವಾರ್ನಿಂಗ್ ಕೂಡ ಸಿಗಲ್ಲ. ನೇರವಾಗಿ ಅಂತಿಮ ಯಾತ್ರೆ ಕಳಿಸ್ಬೇಕಾಗತ್ತೆ. ನೆನ್ಪಿಟ್ಕೋ ಪ್ರವೀಣ್ ಮಿಟ್ಟಲ್. ನೋಡು ಪ್ರವೀಣ್ ಮಿಟ್ಟಲ್, ನಾನ್ ನಿನ್ನ ಕೊಲ್ಬೇಕು ಅನ್ಕೊಂಡ್ರೆ ಒಂದೇ ಒಂದು ಕ್ಷಣ ಸಾಕು. ಆದ್ರೆ ನಿನ್ನ ಕೊಲ್ಲೋದು ನನ್ನ ಉದ್ದೇಶ ಅಲ್ಲ. ಆದ್ರೆ ನಿನ್ನ ಸಾಯಿಸೋವರೆಗೂ ನಾನು ಹೆಜ್ಜೆ ಮುಂದೆ ಇಡಬಲ್ಲೆ ಅನ್ನೋದು ನಿನಗ್ ಗೊತ್ತಾಗ್ಬೇಕು. ಇವಾಗ ಚೆನ್ನಾಗಿ ಅರ್ಥ ಆಯ್ತಲ್ವಾ? ನಿನ್ ಕೆಲ್ಸ ನೀನ್ ನೋಡ್ಕೊಂಡ್ ಬದುಕಿದ್ರೆ ಒಳ್ಳೇದು. ಮನ್ಸಲ್ಲಿ ಸ್ವಲ್ಪ ಭಯ ಅನ್ನೋದನ್ನ ಹುಟ್ಟಾಕೊಂಡ್ ಬದುಕೋದ್ ಕಲಿ. ಡೂ ಯು ಅಂಡರ್ಸ್ಟ್ಯಾಂಡ್? ನಡೀರಿ ಹೋಗೋಣ. ಮಿತ್ರ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಯಾಕಂದ್ರೆ ಆಂಟಿಗೆ ಅಷ್ಟೊಂದು ಕೋಪ, ಆವೇಶನ ನಾನು ಯಾವತ್ತೂ ನೋಡಿಲ್ಲ. ಆಂಟಿನ ಹಾಗೆ ನೋಡೋಕೆ ನನಗೆ ತುಂಬ ಭಯ ಆಗ್ತಿತ್ತು. ಆ ಕೋಪದಲ್ಲೇ ಹೋಗಿ ಆ ಪ್ರವೀಣ್ ಮಿಟ್ಟಲ್ಗೇನಾದರೂ ಮಾಡಿಬಿಟ್ರೆ ಆಮೇಲೆ ಪೊಲೀಸ್ ರಿಪೋರ್ಟ್ಸು, ಕೇಸು, ಕೋರ್ಟು, ಆ ಗಲಾಟೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಮಾಮ್, ಏನಾಯ್ತು ಮಾಮ್? ಯಾಕೆ ಪ್ರವೀಣ್ ಮಿಟ್ಟಲ್ ಹತ್ರ ಹೋಗಿದ್ರಿ ನೀವು? ಅವನ್ನ ನಾನ್ ನೋಡ್ಕೋತಾ ಇದ್ದೆ ತಾನೆ. ಇನ್ ಮುಂದೆ ಆ ಪ್ರವೀಣ್ ಮಿಟ್ಟಲ್ ನಮ್ ತಂಟೆಗೆ ಬರೋದಿಲ್ಲ ಕಂದ. ಯಾವ ಭಾಷೆಲಿ ಹೇಳಿದ್ರೆ ಅವ್ನಿಗೆ ಅರ್ಥ ಆಗುತ್ತೋ ಹಾಗೆ ಹೇಳಿದ್ದೀನಿ. ಯಾವ ರೇಂಜಲ್ಲಿ ವಾರ್ನಿಂಗ್ ಕೊಟ್ರೆ ದಾರಿಗೆ ಬರ್ತಾನೋ ಆ ರೇಂಜಲ್ಲೇ ವಾರ್ನಿಂಗ್ ಕೊಟ್ಟಿದ್ದೀನಿ. ಇನ್ಮೇಲೆ ನಿನ್ ತಂಟೆಗಾಗ್ಲಿ ನಮ್ ಕುಟುಂಬದ ತಂಟೆಗಾಗ್ಲಿ ಅವ್ನ್ ಯಾವುದೇ ಕಾರಣಕ್ಕೂ ಬರಲ್ಲ. ಆದ್ರೂ ನೀವ್ ಯಾಕಿಷ್ಟು ಕೋಪ ಮಾಡ್ಕೋತೀರಾ? ಅವನೇ ಇದ್ ಮಾಡಿದ್ದು ಅಂತ ಗೊತ್ತಾಯ್ತು. ಇದೆಲ್ಲದಕ್ಕೂ ಅವನೇ ಕಾರಣ ಅಂತ ಗೊತ್ತಾಯ್ತು. ಈಗ ಅವನ ವಿರುದ್ಧ ಯಾವ ತರ ಆಕ್ಷನ್ ತಗೋಬೇಕು, ಯಾವ ರೀತಿಯಲ್ಲಿ ಹೋಗಿ ಅವನ್ನ ಎದುರಿಸ್ಬೇಕು ಅಂತ ನನಗೆ ಗೊತ್ತು. ನಾನು ನೋಡ್ಕೋತಿದ್ದೆ ಅಲ್ವಾ? ನೋಡು ಮಿತ್ರ, ಪ್ರಪಂಚದಲ್ಲಿ ನಾನು ಯಾವ ವಿಷಯನ ಬೇಕಾದ್ರೂ ಕ್ಷಮಿಸ್ತೀನಿ, ಯಾವ ವಿಷಯದಲ್ಲಾದ್ರೂ ನಾನು ಅಡ್ಜಸ್ಟ್ ಮಾಡ್ಕೋತೀನಿ. ಆದ್ರೆ ನನ್ನ ಮಗನ ವಿಷಯದಲ್ಲಿ ಮಾತ್ರ ಅಲ್ಲ. ನಿನ್ಗೊಂದು ಗಂಡಾಂತರ ಇದೆ ಅಂದ ಕೂಡ್ಲೆ ನನ್ ಮನ್ಸು ವಿಲವಿಲ ಅಂತ ಒದ್ದಾಡತ್ತೆ. ನಿನಗ್ ಪ್ರಾಣಾಪಾಯ ಎದುರಾಗ್ತಿದೆ ಅಂತ ಗೊತ್ತಾಗ್ತಿದ್ದ ಹಾಗೆ ನನ್ ಪ್ರಾಣ ಹೊರಟೋಗತ್ತೆ ಅನ್ನೋಷ್ಟು ನೋವಾಗತ್ತೆ. ಅಂಥದ್ರಲ್ಲಿ ನೀನಿನ್ನ ಸಾವಿನವರೆಗೂ ಕರ್ಕೊಂಡು ಹೋದ ಆ ಪ್ರವೀಣ್ ಮಿಟ್ಟಲ್, ನೀನ್ ಬದುಕ್ತೀಯೋ ಇಲ್ವೋ ಅನ್ನೋ ಸಂದೇಹದಲ್ಲಿ ನಾವೆಲ್ಲರೂ ಒದ್ದಾಡೋ ಹಾಗೆ ಮಾಡ್ದ ಆ ಪ್ರವೀಣ್ ಮಿಟ್ಟಲ್, ಅಂಥವನನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಹೇಗೆ ಅನ್ಕೊಂಡೆ? ನನ್ ಮಗನ್ ತಂಟೆಗೆ ಬಂದ್ರೆ ಆ ದೇವ್ರಾದ್ರೂ ಸರಿ, ಕ್ಷಮಿಸೋ ಮಾತೇ ಇಲ್ಲ. ಡ್ಯಾಡ್, ನೀವಾದ್ರೂ ಹೇಳಿ, ಅಲ್ಲಿ ಏನ್ ನಡೀತು? ಮಾಮ್ ಕೋಪನ ನೋಡ್ತಿದ್ರೆ ಆ ಪ್ರವೀಣ್ ಮಿಟ್ಟಲ್ನ ಏನ್ ಮಾಡಿದ್ರು ಅಂತ ಭಯ ಆಗ್ತಿದೆ. ಅಲ್ಲಿ ಏನ್ ನಡೀತು? ನೀನೇನ್ ಭಯ ಪಡ್ಬೇಡ ಮಿತ್ರ, ಅವನಿಗೇನು ಮಾಡಿಲ್ಲ. ನಿಮ್ಮಮ್ಮ ಅವನನ್ನ ಶೂಟ್ ಮಾಡಲಿಲ್ಲ. ಆದ್ರೆ ನಿನ್ನ ತಂಟೆಗೆ ಬಂದ್ರೆ ಅವನ ಜೀವ ಹೋಗೋದ್ ಗ್ಯಾರಂಟಿ ಅಂತ ಎಚ್ಚರಿಕೆ ಕೊಟ್ಟು ಬಂದಿದೀವಿ. ಥ್ಯಾಂಕ್ ಗಾಡ್. ಈಗ ಮತ್ತೆ ಮಾಮ್ ಆವೇಶದಿಂದ ಯಾವ ಥರ ಪರಿಸ್ಥಿತಿ ಬರುತ್ತೋ, ಯಾವ ಥರ ಪ್ರಾಬ್ಲಮ್ನ ಅನುಭವಿಸ್ಬೇಕು ಅಂತ ನನಗೆ ಭಯ ಆಗಿತ್ತು. ಸರಿ ಕಂದ, ಇನ್ನೂ ಆ ವಿಷಯನ ಮರ್ತ್ಬಿಡು. ಮೊದಲೇ ನಿನ್ಗಿನ್ನೂ ಆರೋಗ್ಯ ಸರಿ ಹೋಗಿಲ್ಲ, ಹೋಗಿ ರೆಸ್ಟ್ ತಗೋ. ಹೌದು ಮಿತ್ರ ಅವರೇ, ಈ ಗಲಾಟೆಯಿಂದ ನಿಮ್ಗೆ ರೆಸ್ಟ್ ಆಗಿಲ್ಲ.
ನಡೀರಿ ಬನ್ನಿ. ಅವಕಾಶ ಸಿಕ್ಕಿದ್ರೆ ಸಾಕು. ಈ ಭಾಗ್ಯ ಸಿಕ್ಕಾಪಟ್ಟೆ ಓವರ್ ಆಕ್ಟಿಂಗ್ ಮಾಡ್ತಾಳೆ. ಛೇ, ಸಂಜನಾ, ಸಂಜನಾ ಏನಾಯ್ತು? ಯಾಕೆ ಹೀಗೆ ಇಷ್ಟೊಂದು ಹಿಂಸೆ ಪಡ್ತಿದ್ಯಾ? ನಿನ್ನೆಯಿಂದ ತುಂಬಾ ಹೊಟ್ಟೆ ನೋವ್ತಿದೆ ಅದಕ್ಕೆ. ಮತ್ತಿಲ್ಲಿವರೆಗೂ ಯಾಕೆ ಹೇಳಲಿಲ್ಲ ಸಂಜನಾ? ಯಾರಿಗೆ ಹೇಳಿದ್ರೆ ಏನಾಗುತ್ತೋ ಅಂತ ಭಯದಲ್ಲಿ ಹೇಳಿಲ್ಲ ಅದಕ್ಕೆ. ಅಷ್ಟಕ್ಕೂ ಈ ಹೊಟ್ಟೆ ನೋವು ಯಾಕೆ ಬಂತು, ಹೇಗ್ ಬಂತು ಅನ್ನೋ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿಲ್ಲ ಅದಕ್ಕೆ. ಅವ್ರು ಪ್ರಶ್ನೆ ಮಾಡಕ್ ಶುರು ಮಾಡಿದ್ರೆ ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಎಲ್ರಿಗೂ ಗೊತ್ತಾಗ್ಬಿಡತ್ತಲ್ವಾ ಅದಕ್ಕೆ. ಆಗ ಅವ್ರು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಹೇಳಕ್ಕೆ ಯಾವುದಕ್ಕೂ ಉತ್ತರ ಇರಲ್ಲ. ಅವ್ರು ಮಾಡೋ ನಿಂದನೆಗಳಿಗೆ ನನಗೆ ಸಾವು ಬಿಟ್ರೆ ಬೇರೆ ದಾರಿ ಕಾಣಿಸಲ್ಲ. ಸಂಜನಾ, ಆ ಥರ ಎಲ್ಲ ಮಾತಾಡಬೇಡ. ಹೋಗ್ಲಿ, ನೀನ್ ನನ್ಗಾದ್ರೂ ಹೇಳೋದಲ್ವಾ? ಹೇಗೆ ಹೇಳಿ ಅದಕ್ಕೆ? ಅಣ್ಣ ಹೇಗಿದ್ದಾರೋ ಏನೋ, ಏನಾಗ್ಬಿಡುತ್ತೋ ಏನೋ ಅಂತ ನೀವು ಆಲ್ರೆಡಿ ಟೆನ್ಷನಲ್ಲಿದ್ದೀರಾ. ಹಾಸ್ಪಿಟಲ್ ಸುತ್ತ ತಿರುಗ್ತಾ ಇದ್ದೀರಾ. ಅದಕ್ಕೆ ನಿಮಗೂ ಹೇಳೋಕ್ಕಾಗಲಿಲ್ಲ. ಸರಿ ಸರಿ, ಇಂಥ ವಿಷಯನ ನೆಗ್ಲೆಕ್ಟ್ ಮಾಡಬಾರ್ದು. ಈಗಲೇ ಹಾಸ್ಪಿಟಲ್ಗೆ ಹೋಗೋಣ ಬಾ. ಅದಕ್ಕೆ ಹಾಸ್ಪಿಟಲ್ಗಂತ ಹೊರಗೆ ಹೋದ್ರೆ ನನ್ನ ಬಗ್ಗೆ ಎಲ್ರಿಗೂ ಗೊತ್ತಾಗೋ ಚಾನ್ಸಸ್ ಇದೆ ಅಲ್ವಾ? ನೀನೇನು ಯೋಚನೆ ಮಾಡ್ಬೇಡ, ಅದನ್ನೆಲ್ಲ ನಾನ್ ನೋಡ್ಕೋತೀನಿ. ಮೊದ್ಲು ನೀನ್ ಹೊರಡು. ಹೀಗ್ ಮನೇಲೆ ಕೂತಿದ್ರೆ ಇನ್ನೂ ಸೀರಿಯಸ್ ಆಗ್ಬೋದು. ಬಾ. ಅರವಿಂದ, ಯಾವುದ್ರ ಬಗ್ಗೆ ಇಷ್ಟೊಂದು ದೀರ್ಘವಾಗಿ ಯೋಚನೆ ಮಾಡ್ತಿದ್ಯಾ? ಆ ಪ್ರವೀಣ್ ಮಿಟ್ಟಲ್ಗೆ ನಾವು ವಾರ್ನಿಂಗ್ ಕೊಟ್ಟು ಬಂದ್ಬಿಟ್ವಿ. ಅವನನ್ನ ಪೊಲೀಸ್ಗೆ ಹಿಡ್ಕೊಡ್ಬೇಕಾಗಿತ್ತೇನೋ. ಪೊಲೀಸ್ಗೆ ಹಿಡ್ಕೊಡೋದು ಕರೆಕ್ಟೇ, ಆದ್ರೆ ಸರಿಯಾದ ಆಧಾರ ಇಲ್ಲದೆ ನಾವೇನೂ ಮಾಡೋಕ್ಕಾಗಲ್ಲ. ಅವನಿಂದಾನೇ ಮಿತ್ರ ಸಾವು ಬದುಕಿನವರೆಗೂ ಹೋಗಿದ್ದಾನೆ ಅನ್ನೋದಕ್ಕೆ ನಮ್ಮ ಹತ್ರ ಯಾವ ಆಧಾರ ಕೂಡ ಇಲ್ಲ. ನಾವು ಯಾವ ಆಧಾರದಿಂದನೂ ಅದನ್ನು ನಿರೂಪಿಸೋಕ್ಕಾಗಲ್ಲ. ಅಂಕಲ್ ಹೇಳಿದ್ದು ನಿಜ ಆಂಟಿ. ಆ ಪ್ರವೀಣ್ ಮಿಟಲ್ನ ಅರೆಸ್ಟ್ ಮಾಡಿಸ್ಬೇಕು ಅಂದ್ರೆ ನಾವು ಸರಿಯಾದ ಟೈಮ್ಗೋಸ್ಕರ ವೇಟ್ ಮಾಡಬೇಕು. ಅವಕಾಶ ಸಿಕ್ಕಿದ ಕೂಡಲೇ ಅವನಿಗೆ ಅಡ್ರೆಸ್ ಇಲ್ದಾಗ ಮಾಡಬೇಕು. ಎಲ್ಲಿ ಹೋಗ್ತಿದ್ದೀರಾ? ನಾನು ಸಂಜನಾ ಹೊರಗಡೆ ಹೋಗಿ ಬರ್ತೀವಿ ಚಿಕ್ಕತ್ತೆ. ಹೊರಗಡೆನಾ? ಹೊರಗಡೆ ಅಂದ್ರೆ ಎಲ್ಲಿ? ಸಂಜನಾ ಏನೋ ತಗೋಬೇಕಂತೆ, ಅದಕ್ಕೆ ಶಾಪಿಂಗಿಗೆ ಹೋಗಿ ಬರ್ತೀವಿ. ಶಾಪಿಂಗಾ? ಯಾವ ಏರಿಯಾ ಅಲ್ಲಿ? ಮಲ್ಲೇಶ್ವರ. ಏನು, ಒಬ್ರು ಮಲ್ಲೇಶ್ವರಂ ಅಂತಿದ್ದೀರಾ, ಇನ್ನೊಬ್ರು ಜಯನಗರ್ ಅಂತಿದ್ದೀರಾ? ಅಷ್ಟಕ್ಕೂ ಎಲ್ಲಿ ಹೋಗ್ತಿದ್ದೀರಾ? ಅಂದ್ರೆ ಅಂಗಡಿಗಳು ಇಲ್ಲೂ ಚೆನ್ನಾಗಿದೆ, ಅಲ್ಲೂ ಚೆನ್ನಾಗಿದೆ. ಅದಕ್ಕೆ ಎರಡೂ ಏರಿಯಾ ಕವರ್ ಮಾಡೋಣ ಅನ್ಕೊಂಡ್ವಿ. ಅಲ್ಲ, ನೀನೇನ್ ದೇವಯಾನಿ, ಶಾಪಿಂಗ್ ಅಂದ್ರೆ ಎಲ್ಲಾನು ಒಂದೇ ಏರಿಯಾದಲ್ಲೇ ತಗೋಬೇಕಾ ಹೇಗೆ? ಬೆಂಗಳೂರು ಏನಾದರೂ ಖಾಲಿ ಆಗಿದೆಯಾ? ಶಾಪಿಂಗ್ ಪ್ಲೇಸ್ಗಳು ಎಷ್ಟೊಂದಿಲ್ಲ. ಅಲ್ಲ, ಶಾಪಿಂಗ್ ಅಂತ ಹೊರಗೋಗಿ ಬರ್ತೀವಿ ಅಂತಂದ್ರೆ ನೀವೇನೋ ಸಾವಿನ ಮನೆಗೆ ಹೋಗೋತ್ರ ಇಷ್ಟೊಂದು ಪ್ರಶ್ನೆಗಳು ಕೇಳ್ತಿದೆಯಲ್ಲ. ಅಮ್ಮ ಭಾಗ್ಯ, ಸಂಜನಾ, ನೀವು ಹೋಗಿ. ಸರಿ ಆಯ್ತು ಮಾವ. ಆಂಟಿ, ಮನೆಗೆ ಬಾ ಅಂತ ಮಾಮ್ ಫೋನ್ ಮಾಡಿದ್ಲು. ನಾನೊಂದು ಸ್ವಲ್ಪ ಮನೆಗೆ ಹೋಗಿ ಬರ್ತೀನಿ. ಹಾ, ಹೌದಾ?
ಈ ಬಿಸ್ನೆಸ್ ಟೆನ್ಷನ್ ಅಲ್ಲಿ ನೀನು ಮಾಮ್ನ ಮೀಟ್ ಮಾಡಕ್ಕೆ ಆಗ್ಲಿಲ್ಲ. ಒಂದ್ಸಲ ಹೋಗ್ ಬಂದ್ರೆ ನಿನ್ ಮಾಮ್ ಕೂಡ ಸಂತೋಷ ಪಡ್ತಾಳೆ. ಓಕೆ ಆಂಟಿ, ನಾನು ಹೋಗಿ ಬರ್ತೀನಿ. ಸರಿನಮ್ಮ. ಇನ್ನೊಂದು ಸಲ ನಮ್ ತಂಟೆಗಾಗಿ ನನ್ ಮಗನ್ ತಂಟೆಗಾಗಿ ಬಂದ್ರೆ ನನ್ ವಿಶ್ವರೂಪ ನೋಡ್ಬೇಕಾಗುತ್ತೆ. ಇಲ್ಲಿವರೆಗೂ ಬಂದು ಕೊನೆಗೆ ಅರವಿಂದ ಹೆದರ್ಸಿದ್ರೆ ಹೆದರ್ಬೇಕಾಯ್ತಲ್ಲ. ಒಂದು ಕಾಲದಲ್ಲಿ ಆ ತ್ರಿವಿಕ್ರಮಾನಂದನ್ ನನಗೆ ಎಷ್ಟು ಅವಮಾನ ಮಾಡ್ದ. ಅವನ ಜೊತೆ ಸೇರಿ ಅವನ ಮಗನೂ ನನಗೆ ಇನ್ಸಲ್ಟ್ ಮಾಡ್ದ. ನನಗೆ ಈ ಬೆಂಗಳೂರಲ್ಲಿ ಬದುಕೋ ಚಾನ್ಸೇ ಕೊಡದೆ ನನ್ನ ಓಡಿಸ್ಬಿಟ್ರು. ಅದು ಅಲ್ಲದೆ ಆ ಭಾಗ್ಯನೂ ನನಗೆ ಮೋಸ ಮಾಡಿಬಿಟ್ಲು. ಈಗ ಅರವಿಂದ ಮಾಲಿನಿ ನನಗೆ ಗನ್ ತೋರಿಸಿ ನನ್ನ ಈಗೋನ ಕೆಣಕ್ಬಿಟ್ಲು. ಸುಮ್ಮನೆ ಬಿಡಬಾರ್ದು ಇವ್ರನ್ನ, ಯಾರನ್ನು ಸುಮ್ಮನೆ ಬಿಡಬಾರ್ದು. ಅವ ನೀನು ಅಂದ್ರೇನು, ನಿನ್ ರೇಂಜ್ ಏನು? ನಿನ್ನ ಮೇಲೆ ಆ ಅರವಿಂದ ಮಾಲಿನಿ ಗನ್ನಿಡೋದು ಅಂದ್ರೇನು? ನೀನೊಂದು ಹೆಜ್ಜೆ ಹಿಂದಿಡ್ತಿರೋದಕ್ಕೆ ಅವರು 10 ಹೆಜ್ಜೆ ಮುಂದೆ ಇಟ್ಟು ನಗ್ತಾ ಇರೋದು. ನಿನ್ನ ವಿಶ್ವರೂಪ ತೋರಿಸಿದ್ರೆ ನಿನ್ ಮುಂದೆ ಅವ್ರು ಯಾರು ನಿಂತ್ಕೊಳಕ್ಕೂ ಆಗಲ್ಲ ಮಾವ. ತೋರಿಸ್ತೀನಿ ಕಣ, ಯಾವುದಕ್ಕಾದ್ರೂ ಒಂದು ಟೈಮ್ ಬರಬೇಕು. ಒಂದಲ್ಲ ಒಂದು ದಿನ ನನ್ನ ವಿಶ್ವರೂಪನ ತೋರಿಸ್ತೀನಿ. ವಾಮನನ್ ಹಾಗೆ ನನ್ನ 3ನೇ ಹೆಜ್ಜೆಯಿಂದ ಅವ್ರನ್ನೆಲ್ಲ ಪಾತಾಳಕ್ಕೆ ತುಳಿದು ನಾಶ ಮಾಡ್ಬಿಡ್ತೀನಿ. ನನ್ನ ಹಾಗೆ ನನ್ನ ಪ್ರತೀಕಾರನ ತೀರಿಸ್ಕೊಳ್ಳೋ ದಿನಕ್ಕೆ ನಾನು ಕಾಯ್ತಾ ಇದ್ದೀನಿ. ಬರುತ್ತೆ ಮಾವ, ಖಂಡಿತವಾಗ್ಲೂ ಆ ದಿನ ಬರುತ್ತೆ. ಅವತ್ತು ಪ್ರವೀಣ್ ಮಿಟ್ಟಲ್ನ ನೋಡಿ ನಂದನ್ ಕುಟುಂಬ ಹೆದರೋ ಹಾಗೆ ಮಾಡ್ತೀನಿ. ಈ ಪ್ರವೀಣ್ ಮಿಟ್ಟಲ್ ಹೆಸರು ಕೇಳಿದ್ರೇನೆ ಒಬ್ಬೊಬ್ಬರ ಮೈಯಲ್ಲೂ ನಡುಕ ಹುಟ್ಟೋ ತರ ಮಾಡ್ತೀನಿ. ಡ್ರೈವರ್, RK ನಗರ ಹತ್ರ ಹೋಗಿ. ಶಾಪಿಂಗಾ? ಯಾವ ಏರಿಯಾ ಅಲ್ಲಿ? ಮಲ್ಲೇಶ್ವರ. ಫಾಲೋ ಮಾಡಿದ್ರೆ ಯಾವ ಕಡೆ ಹೋಗ್ತಿದಾರೆ ಗೊತ್ತಾಗುತ್ತೆ. ಸಂಜನಾ, ನೋವು ಜಾಸ್ತಿ ಆಗ್ತಿದೆಯಾ? ಹೌದು ಅದ್ಕೆ, ಅದಕ್ಕಿಂತ ಜಾಸ್ತಿ ಏನಾಗುತ್ತೋ ಅಂತ ಭಯ ಆಗ್ತಿದೆ. ಅಷ್ಟೇ ಅಲ್ಲದೆ ನಾವು ಹಾಸ್ಪಿಟ್ಲಿಗೆ ಹೋಗ್ತಿದ್ದೀವಿ ಅಂತ ಮನೇಲಿ ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೇನೋ ಅಂತ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಸಂಜನಾ. ನಾವು ಹಾಸ್ಪಿಟಲ್ಗೆ ಹೋಗ್ತಿರೋದು ಯಾರಿಗೂ ಗೊತ್ತಿಲ್ಲ, ಸರಿನಾ? ಅದು ಹಾಗಲ್ಲ ಅದಕ್ಕೆ, ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಎಲ್ರಿಗೂ ಗೊತ್ತಾದ್ರೆ ನನ್ನನ್ನು ಎಲ್ಲರೂ ಕೀಳಾಗಿ ನೋಡ್ತಾರೆ, ನನ್ನನ್ನು ಎಲ್ಲರೂ ಅಪಾರ್ಥ ಮಾಡ್ಕೋತಾರೆ. ಅದನ್ನ ನೆನೆಸ್ಕೋತಿದ್ರೇನೆ ತುಂಬ ಭಯ ಆಗ್ತಿದೆ ಅದಕ್ಕೆ. ಮೊದಲು ಆ ಭಯನೆಲ್ಲ ನಿನ್ ಮನಸ್ಸಿಂದ ತೆಗೆದುಹಾಕು. ಏನ್ ಮಾಡೋದು, ಹೇಗ್ ಮಾಡೋದು ಅನ್ನೋದನ್ನೆಲ್ಲ ಯೋಚನೆ ಮಾಡೋಣ, ಸರಿನಾ? ಇವ್ರು ಎಲ್ಲರ ಹತ್ರ ಏನೋ ಮುಚ್ಚಿಡ್ತಿದ್ದಾರೆ. ಫಾಲೋ ಮಾಡಿದ್ರೆ ಎಲ್ಲ ವಿಷಯ ಆಚೆ ಬರುತ್ತೆ. ಭಾಗ್ಯ, ನೀನೇ ಎಲ್ಲರ ಕಣ್ಣನ್ನು ತಪ್ಪಿಸಿ ಏನೋ ಮೋಸ ಮಾಡ್ತಿರ್ತೀಯ. ಈಗ ನಿನ್ ಜೊತೆಗೆ ಸಂಜನಾನ್ ಕೂಡ ಸೇರಿಸ್ಕೊಂಡಿದ್ಯಾ? ಬಿಡಲ್ಲ.
ಎಲ್ಲೋದ್ರು ಇವರು? ಇವರನ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಎಲ್ಲೋ ಹೋಗ್ತಿದಾರೋ ಗೊತ್ತಾಗ್ತಿತ್ತು. ಓ ಗಾಡ್, ಮಿಸ್ ಆಗ್ಬೋದ್ರು. ಒನ್ ಮಿನಿಟ್. ಎಕ್ಸ್ಕ್ಯೂಸ್ ಮೀ. ಹಾಂ ಹೇಳಿ. ಗೈನಕಾಲಜಿಸ್ಟ್ ಎಲ್ಲಿದ್ದಾರೆ? ಹೀಗೆ ಸ್ಟ್ರೇಟ್ ಹೋಗಿ ರೈಟ್ ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಹಾಂ ಹೇಳಿ. ಡಾಕ್ಟರ್, ಇವಳ ಹೆಸರು ಸಂಜನಾ. ಈಗ ಇವಳು ಪ್ರೆಗ್ನೆಂಟ್. ನಿನ್ನೆಯಿಂದ ಹೊಟ್ಟೆ ನೋವು ಅಂತ ತುಂಬ ಒದ್ದಾಡ್ತಿದ್ದಾಳೆ. ಏನು? ಪ್ರೆಗ್ನೆಂಟ್ ಆಗಿ ನಿನ್ನೆಯಿಂದ ಹೊಟ್ಟೆ ನೋವಿನ ಸಫರ್ ಆಗ್ತಿದ್ರೆ ಇವಾಗ ಕರ್ಕೊಂಡು ಬಂದಿದ್ದೀರಾ? ಇಷ್ಟು ಕೇರ್ಲೆಸ್ ಮಾಡಿದ್ರೆ ಹೇಗೆ? ಇರಿ, ನಾನು ಚೆಕ್ ಮಾಡ್ತೀನಿ. ನೀನ್ ಬರಮ್ಮ. ಏನಾಯ್ತು ಡಾಕ್ಟರ್? ಸಾರಿ ಟು ಸೇ ದಿಸ್, ಅವ್ರ ಹೊಟ್ಟೆ ಮೇಲೆ ಜೋರಾಗಿ ಏಟ್ ಆಗಿದ್ರಿಂದ ಒಳಗಡೆ ಬ್ಲೀಡಿಂಗ್ ಆಗಿದೆ. ಇನ್ನು ಈ ಮಗು ಉಳಿಯೋದು ಚಾನ್ಸ್ ಇಲ್ಲ. ಈಗಲೇ ಕ್ಲಿಯರ್ ಮಾಡಬೇಕು. ಬೇಗ ಆ ಪ್ರೋಸೆಸ್ ಸ್ಟಾರ್ಟ್ ಮಾಡದೇ ಇದ್ರೆ ಇವ್ರ ಪ್ರಾಣಕ್ಕೂ ಕೂಡ ಡೇಂಜರ್. ನೀವು ಓಕೆ ಅಂದರೆ ಈಗಲೇ ಪ್ರೊಸೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ಆದಷ್ಟು ಬೇಗ ಮಾಡದೆ ಹೋದರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ ಅದು ಮೇಜರ್ ಡ್ಯಾಮೇಜ್ಗೆ ದಾರಿ ಆಗ್ಬೋದು. ನೀವು ಎಷ್ಟು ಬೇಗ ಡಿಸಿಷನ್ ಮಾಡ್ತೀರೋ ಅಷ್ಟೇ ಒಳ್ಳೆಯದು. ಇವಳ ಆರೋಗ್ಯಕ್ಕಿಂತ ನಮಗೆ ಬೇರೆ ಏನೂ ಮುಖ್ಯ ಅಲ್ಲ ಡಾಕ್ಟರ್. ಬೇಗ ಆ ಪ್ರೋಸೆಸ್ನ ಸ್ಟಾರ್ಟ್ ಮಾಡಿ. ಏನಾದರೂ ನಮ್ಮ ಒಳ್ಳೇದಕ್ಕೆ ಸಂಜನಾ, ನೀನು ಹೆದ್ರು ಬೇಡ. ರಿಸೆಪ್ಷನ್ ಹತ್ರ ಹೋಗಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡ್ಕೊಂಡು ಬನ್ನಿ. ಆಯಿತು ಡಾಕ್ಟರ್. ಸಿಸ್ಟರ್, ಕ್ಲಿಯರ್ ಮಾಡೋಕ್ಕೆ ಫಾರ್ಮ್ ಫಿಲ್ ಮಾಡಬೇಕು. ಪೇಷಂಟ್ ನೇಮ್ ಹೇಳಿ. ಮದುವೆ ಆಗದಿರೋ ಹುಡುಗಿ, ಅವಳ ಭವಿಷ್ಯ ಹಾಳಾಗಬಾರ್ದು. ಭಾಗ್ಯ. ಹಸ್ಬೆಂಡ್ ನೇಮ್ ಮಿತ್ರ ನಂದನ್. ಅಮ್ಮ, ಕಾಫಿ ಕೊಡಂದ್ರಲ್ಲ, ಇದು ತಗೊಳ್ಳಿ. ಈಗೇನು ಬೇಡಮ್ಮ ಜಾನಕಿ. ಏನಾಯ್ತಮ್ಮ? ಯಾಕೆ ಹೇಗಿದ್ದೀರಾ? ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಆಗ್ತಿದೆ. ಅಮ್ಮ, ಒಂದು ನಿಮಿಷ ಇರಿ. ಮೇಡಮ್, ದೊಡ್ಡಮ್ಮನವರು ಹೊಟ್ಟೆ ನೋವು ಅಂತ ಒದ್ದಾಡ್ತಾ ಇದ್ದಾರೆ. ಹೌದಾ? ಅತ್ತೆ, ಏನಾಯ್ತು? ನಿಂಗೆ ಹೊಟ್ಟೆ ನೋವ್ತಾ ಇದೆ ಅಂತ ಜಾನಕಿ ಹೇಳಿದ್ಲು. ಹೌದು ಅರವಿಂದ, ಇದ್ದಕ್ಕಿದ್ದ ಹಾಗೆ ಯಾಕೋ ಈ ಹೊಟ್ಟೆ ನೋವು ಶುರುವಾಗಿದೆ. ನೀವು ಬೆಳಗಿಂದ ಏನ್ ತಿಂದ್ರಿ ಅತ್ತೆ? ಅಲ್ಲ, ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಬರೋದು ಅಂದ್ರೆ ಏನು ಅರವಿಂದ, ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಯಾವಾಗ್ಲೂ ತಿನ್ನೋದನ್ನೇ ತಿಂದೆ. ಈ ಸುಧೀರ್ ಏನ್ ಮಾಡಿದ್ನೋ ಏನೋ, ಅದು ನನ್ನ ಹೊಟ್ಟೆಗೆ ಹೋದ್ಮೇಲೆ ಏನೇನೋ ಆಗ್ತಾ ಇದೆ. ಏನಾಯ್ತು ಮಾಮ್? ಅಜ್ಜಿಗೆ ಹೊಟ್ಟೆ ನೋವ್ತಾ ಇದೆ ಅಂತೆ ಕಣೋ. ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ನಾನು ನಿಮ್ಮ ಜೊತೆ ಬರ್ತೀನಿ ಮಾಮ್. ಬೇಡ ಮಿತ್ರ, ನಿಂಗೆ ಮೊದಲೇ ಆರೋಗ್ಯ ಸರಿ ಇಲ್ಲ. ನೀನು ರೆಸ್ಟ್ ತಗೋ, ನಾನು ನೋಡ್ಕೋತೀನಿ. ಪರವಾಗಿಲ್ಲ ಮಾಮ್, ನೀವೊಬ್ಬರೇ ಹೇಗೆ ಕರ್ಕೊಂಡು ಹೋಗ್ತೀರಾ? ಡ್ಯಾಡ್ ಬೇರೆ ಈಗ ಮನೇಲಿಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ, ಬನ್ನಿ. ಸರಿ ಅತ್ತೆ, ಅಜ್ಜಿ, ಬನ್ನಿ. ಅಮ್ಮ, ನಿಧಾನ.